ಅವ್ರಿಗೂ ಆಬ್ವಿಯಸ್ಲಿ ಅದ್ರದ ರಿಗ್ರೆಟ್ ಇತ್ತು. ಅವರು ಹೆಂಡತಿ ಜೊತೆ ಖುಷಿಯಾಗಿದ್ರು. ದಿಸ್ ಇಸ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ವಿಚ್ ಹಸ್ ಹ್ಯಾಪನ್ ಇನ್ ದ ಕನ್ನಡ ಇಂಡಸ್ಟ್ರಿ. ಅಂಡ್ ನಾವು ಎಲ್ಲರೂ ಕನ್ನಡ ಇಂಡಸ್ಟ್ರಿ ಒಂದು ಕುಟುಂಬದ ತರ ಇದೀವಿ. ಇಲ್ಲಿ ನಾವು ಇರೋದೇ ಒಂದು 200-300 ಜನರು ಎಲ್ಲಾರು ಸೇರ್ಬಿಟ್ಟು ಈಗ ಒಬ್ಬನಿಂದ ಲಾಭ ಆಗತ್ತೆ, ಒಂದು ಇಂಡಸ್ಟ್ರಿಗೆ ಲಾಭ ಆಗತ್ತೆ ಅಂತಂದ್ರೆ ನೀನ್ ಏನ್ ಬೇಕಿದ್ರು ಮಾಡ್ಬೋದು ಅಂತಲೂ ಆಗೋದಿಲ್ಲ ಅಲ್ವಾ? ಈಗ ನಮ್ಮ ಕುಟುಂಬದಲ್ಲೇ ನಾವಿರ್ತೀವಲ್ಲ, ನಮ್ಮ ಕುಟುಂಬದಲ್ಲೇ ನಾನು ಹೇಳ್ತಿರೋದು. ಈಗ ನಾನು ಜಯಪ್ರಕಾಶ್ ಶೆಟ್ಟಿ ಮೇಡಮ್, ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಜಯಪ್ರಕಾಶ್ ಶೆಟ್ಟಿ ಅವರೇ, ಕೋವಿಡ್ ಆದ್ಮೇಲೆ ಈಗಲೇ ಮಾತಾಡ್ತಾ ಇದ್ದೀನಿ ನಾನು ನಿಮ್ ಜೊತೆ. ನೋಡಿ, ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಜಯ ಸರ್, ಯುವರ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್. ಅದೊಂದು ಸೆಲೆಬ್ರಿಟಿ ಆಗಿರ್ಬಹುದು, ಪೊಲಿಟಿಷಿಯನ್ ಆಗಿರ್ಬಹುದು, ಸಾಮಾನ್ಯ ಮನುಷ್ಯ ಆಗಿರ್ಬಹುದು, ಲಾ ಅಂಡ್ ಆರ್ಡರ್ ಇನ್ ದ ಕಂಟ್ರಿ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ಈಕ್ವಲಿ ಬೈ ಈಚ್ ಅಂಡ್ ಎವ್ರಿ ಒನ್. ಅಂಡ್ ವಿ ಹ್ಯಾವ್ ಟು, ನಾವಿವತ್ತು ನಮ್ಮ ಮನೆಯಲ್ಲಿ ಸುರಕ್ಷವಾಗಿ ಕೂತಿದೀವಿ ಅಂದ್ರೆ ದಟ್ಸ್ ಜಸ್ಟ್ ಬಿಕಾಸ್ ಆಫ್ ದ ಪೊಲೀಸ್. ಇಲ್ಲಾಂದ್ರೆ ನಮ್ಮ ಮನೆಯಲ್ಲೂ ದಿನ ಕಳ್ತಾನ ಇದ್ಬಿಟ್ಟು ನಮ್ ಜೀವನಾನೇ ಹರಾಜಾಗೋಗ್ತಾ ಇತ್ತು. ಸೊ ಪ್ಲೀಸ್ ಡೋಂಟ್ ಮ್ಯಾನಿಪ್ಯುಲೇಟ್ ಮೈ ಸ್ಟೇಟ್ಮೆಂಟ್. ಐ ಆಮ್ ವೆರಿ ಕ್ಲಿಯರ್. ರೇಣುಕಾ ಸ್ವಾಮಿ ಅವ್ರಿಗೆ ನನ್ ಮನ್ಸಿಂದ ತುಂಬಾ ಕರುಣೆ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ಸರ್ಕಾರದಿಂದ ಅವ್ರ ಹೆಂಡತಿಗೂ ಒಂದ್ ಒಳ್ಳೆ ಕೆಲಸ ಸಿಗ್ಬೇಕು ಅಂತಾನು ನಿಮ್ಮ ಚಾನೆಲ್ ಮೂಲಕ ನಾನು ಕೈ ಮುಗಿದು ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈ ತರ ತುಂಬಾನೇ ಒಂದು ಕುಗ್ಗಿರೋ ಹೆಣ್ಣು, ವೆರಿ ವೆರಿ ಡಿವಾಸ್ಟೇಟಿಂಗ್ ಸಿಚುವೇಶನ್ ಬರ್ಬೇಕು. ದರ್ಶನ್ ಅವರ ಕಡೆಯಿಂದಲೂ ಕೂಡ ಇಂತ ಅಚಾತುರ್ಯಗಳು ಆಗದೇ ಇರ್ಲಿ ಅಂತಲೂ ಬರ್ಬೇಕಲ್ವಾ? ಇವತ್ತಿನ ಚರ್ಚೆ ಜೀವಾಳನೇ ಅದು ಅಂತ ಹೇಳಿ ನಾನು ಹೇಳೋದು. ಭಾವನಾ ಅವ್ರು ಜಾಯಿನ್ ಆಗಿದ್ದಾರೆ ನಮ್ಮ ಜೊತೆಯಲ್ಲಿ. ನಟಿ ಭಾವನಾ. ಸಂಜನಾ ಅವರೇ, ಒಂದು 5 ನಿಮಿಷ ನಿಮ್ ಸಹನೆ ನಮ್ಮ ಜೊತೆಯಲ್ಲಿ ಇರ್ಲಿ. ಐ ರಿಕ್ವೆಸ್ಟ್ ಯು. ಭಾವನಾ ಅವರೇ, ನೀವು ಕೂಡ ಹೇಳ್ತಾ ಇದ್ರಿ, ಅಂದ್ರೆ ಚಿತ್ರೋದ್ಯಮಕ್ಕೆ ಒಬ್ಬ ಉತ್ತಮವಾದ ನಟ, ಒಬ್ಬ ಮಾಸ್ ಹೀರೋವಿನ ಅವಶ್ಯಕತೆ ಎಷ್ಟಿರುತ್ತೆ. ಅಂತಹ ಸಂದರ್ಭದಲ್ಲಿ ದರ್ಶನ್ ಅವ್ರ ಮೇಲೆ ಬಂದ ಕಳಂಕ, ಅವ್ರ ಜೊತೆಯಲ್ಲಿ ಚಿತ್ರೋದ್ಯಮ ಇರಬೇಕು, ನಾನು ಇರ್ತೀನಿ ಅಂತ ಹೇಳಿ. ನಾವಿವತ್ತು ಮಾತನಾಡ್ತಾ ಇರೋದು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಅಲ್ಲಿಂದ ಬಂದ ಮೇಲೆ ಅವರಿಗೆ ಈ ತನ್ನ ನೆಸೆಸಿಟಿ ಚಿತ್ರೋದ್ಯಮಕ್ಕೆ, ತನ್ನ ಜವಾಬ್ದಾರಿ ಸಮಾಜದ ಕಡೆಗೆ ಅದ್ರ ಅರಿವಾಗೋದ್ರ ನೆಸೆಸಿಟಿ ಎಷ್ಟಿದೆ. ಅದಕ್ಕೆ ಸೇರಿಸ್ಕೊಂಡು ಹೇಳ್ಬಿಡ್ತೀನಿ ನಾನು. ಕನ್ನಡದಲ್ಲಿ ಯಾವತ್ತೂ ಕೂಡ ಇಷ್ಟು ದೊಡ್ಡ ನಟ ನಮಗೆ ಸಿಗ್ಲಿಲ್ಲ. ಅಂದ್ರೆ ರಾಜ್ಕುಮಾರ್ ಅಂತವ್ರು ಇದ್ರು, ಇಲ್ಲ ಅಂತಲ್ಲ. ಅಂದ್ರೆ ನಾನೀಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ. ರಜನಿಕಾಂತ್ ಅವರು ನಮ್ಮ ಮೊನ್ನೆ ಕೂಡ ಹೇಳಿದ್ರು, ರಜನಿಕಾಂತ್ ಅವರು ಒಂದು ಸಿನಿಮಾಗೆ ಸೈನ್ ಹಾಕಿದ ತಕ್ಷಣ ಅದು ರೈಟ್ ಸೇಲ್ ಆಗುತ್ತೆ ಅಂತ. ಕೆಲವು ನಟರಲ್ಲಿ ಟಾಪಲ್ಲಿ ಇರುವಂಥವ್ರು ದರ್ಶನ್. ನಮಗೆ ಅದು ಕಳ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ತಪ್ಪುಗಳನ್ನು ಬಿಟ್ಟು ಕೊಡೋಕ್ಕಾಗೋದಿಲ್ಲ, ಯಾಕಂದರೆ ಕಾನೂನುಗಳಿರುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ವಿಶ್ಲೇಷಣೆ ಹೇಗೆ? ಅಲ್ಲ, ಈಗ ನೀವೆಲ್ಲದೂ ಹೇಳ್ತಿರೋದು ಈಗ ಅವ್ರು ಬಂದಮೇಲೆ ಏನೇನು ಕಲಿಬೇಕು, ಹೇಗಾಗತ್ತೆ, ನೆಸೆಸಿಟಿ ಇದೆಯಾ ಇಲ್ವಾ ಅಂತ. ಅದನ್ನು ನಾನು ಹೇಳೋಕ್ಕೂ ಆಗಲ್ಲ, ನೀವು ಹೇಳೋಕ್ಕೂ ಆಗಲ್ಲ. ಅದೆಲ್ಲ ಅವರವರ ವ್ಯಕ್ತಿತ್ವಕ್ಕೆ, ಅವರವರಿಗೆ ಯಾಕಂದರೆ ಅವ್ರ ಜೀವನ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಬರೀ ನೀವೇನು ತೋರಿಸ್ತಾ ಇದ್ದೀರ ದೂರದಿಂದ ನಮಗೊಂದು ಗೊತ್ತಿರತ್ತಷ್ಟೇ ಬಿಟ್ಟರೆ, ಒಂದು ಚಿತ್ರಣ ಇರತ್ತಷ್ಟೇ ಬಿಟ್ಟರೆ, ನಾಟ್ ದಟ್ ವಿ ನೋ ಎವ್ರಿಥಿಂಗ್ ವಾಟ್ ಹ್ಯಾಪನ್ಸ್ ಇನ್ ಸಂಬಡೀಸ್ ಲೈಫ್. ಎಕ್ಸಾಕ್ಟ್ಲಿ, ವಿ ಡೋಂಟ್ ನೋ. ಹಾಗಾಗಿ ಇದನ್ನೆಲ್ಲ ಏನು ಒಂದು ಅಷ್ಟೊಂದು ಐ ಕಾಂಟ್ ಸ್ಪೀಕ್ ಆನ್ ಸಂಬಡಿ. ಅಂದ್ರೆ ಒಂದು ಸಲಿಗೆಯಿಂದನೂ ನಾನು ಆ ಥರ ಮಾತಾಡ್ಲಿಕ್ಕಾಗಲ್ಲ. ನಮ್ಮ ಮಾತಾಡಕ್ಕಾಗಲ್ಲ ನಾವಿವತ್ತು. ಜನರು ಯಾರನ್ನ ಅನುಕರಿಸ್ತಾರೆ, ಸೆಲೆಬ್ರಿಟಿಗಳು ಅಂತ ಹೇಳಿ ನಾವು ಯಾರನ್ನ ಪರಿಗಣಿಸ್ತೀವಿ, ಅವರಿಗೆ ಬೇಕೋ ಬೇಡವೋ ಸಮಾಜದ ಎದುರಿಗಿರುವ ತಮ್ಮ ಮುಖವನ್ನ ಒಂದು ಕ್ಲಿಯರ್ ಇಮೇಜ್ ರೀತಿಯಲ್ಲಿ ಮೇಂಟೈನ್ ಮಾಡೋ ಅನಿವಾರ್ಯತೆ ಅಂತೂ ಇದ್ದೇ ಇದೆ. ಎಲ್ಲ ಯಾಕೆ ಅನಿವಾರ್ಯತೆ? ಅಭಿಮಾನಿಗಳು ವರ್ಗದಿಂದ ನೀವು ಚೌಕಟ್ಟು ಹಾಕಿರೋದು. ಈ ಚೌಕಟ್ಟಲ್ಲಿ ಬರೀ ಮಾಧ್ಯಮ ಅಂತ ಅಲ್ಲ. ಐ ಟೆಲ್ ಯು, ನಂದು ಮೊದಲೇ ಧ್ವನಿ ಇಷ್ಟು ದೊಡ್ಡದಿದೆ ಆಯ್ತಾ. ಐ ಫೇಸ್ ಇಟ್ ಆಲ್ಮೋಸ್ಟ್ ಎವ್ರಿವೇರ್ ಎವ್ರಿ ಡೇ. ನಾನು ಬರೀ ಬಾಯಿ ತೆಗೆದ್ರೆ ಸಾಕು, ನೀವು ಇಷ್ಟು ಜೋರಾಗಿ ಮಾತಾಡ್ತೀರಾ, ನೀವು ಇಷ್ಟು ಜೋರ, ಸರಿಯಾಗಿ ಮಾತಾಡಿ. ಐ ಗೋ ಟು ದ ಏರ್ಪೋರ್ಟ್, ಸರಿಯಾಗಿ ಮಾತಾಡಿ. ಐ ಗೋ ಟು ಎನಿಬಡಿ ದಟ್, ನಾನು ಯಾರನ್ನಾದ್ರೂ ಮುಖ ತರಹ ಭೇಟಿ ಆದೆ ಅಂದ್ರೆ ಮೊದ್ಲು ಹೇಳೋದು, ನೀವು ಸರಿಯಾಗಿ ಮಾತಾಡಿ, ಇಷ್ಟು ಜೋರಾಗಿ ಮಾತಾಡ್ತೀರಾ ಅಂತ. ನನ್ನ ಧ್ವನಿ ಇರೋದೇ ಹಂಗೆ. ಒಂದ್ ಸ್ವಲ್ಪ ಉದ್ವೇಗ ಆಯ್ತು ಅಂದ್ರೆ ಮತ್ತೆ ಅದು ಇನ್ನೂ ಹೆಚ್ಚಾಗುತ್ತೆ. ಚೌಕಟ್ಟು ಸಮಾಜದ ಜೊತೆಯಲ್ಲಿ ಪ್ರತಿಬಿಂಬವಾಗಿರುವಂತದ್ದು ಮಾಧ್ಯಮ. ಸಮಾಜಕ್ಕೆ ಪ್ರತಿಬಿಂಬ ಕನ್ನಡಿನೇ ಅಂತ ಹೇಳ್ಬಹುದು. ಸಮಾಜಕ್ಕೆ ಒಂದು ಕನ್ನಡಿ ಆಗಿರೋದೇ ಮಾಧ್ಯಮ ವರ್ಗ ಆಗಿರೋದ್ರಿಂದ, ಅದು ಇದು ದೃಶ್ಯ ಮಾಧ್ಯಮ ಆಗಿರೋದ್ರಿಂದ ಇಟ್ ಇಸ್ ಈವನ್ ಮೋರ್ ಎಫೆಕ್ಟಿವ್. ನೀವ್ ಏನೇ ಹೇಳಿದ್ರು, ದಿವಸ ಹೇಳ್ತಾ ಇದ್ರು ಸಹ ಅದು ಇಂಥವ್ರೇ ಮಾಡಿದ್ದಾರೆ, ಸರಿ ಅಂದ್ರು ಸರಿ ಅಂತ ನಂಬ್ತಾರೆ, ತಪ್ಪಂದ್ರು ತಪ್ಪಂತ ನಂಬ್ತಾರೆ. ಹಾಗಿರುವಾಗ ನನಗೆ ಅನ್ಸೋದು ನಿಮಗೆ ಜವಾಬ್ದಾರಿ ಇನ್ನೂ ಹೆಚ್ಚಿನದಾಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. 30 ಸೆಕೆಂಡ್. ಇಲ್ಲ, ಪ್ರಶ್ನೆ ಇದ್ದದ್ದು ನೋಡಿ, ಅನುಕರಣೀಯ ಅಂತ ಹೇಳಿ ನಾನು ಯಾಕೆ ಹೇಳಿದೆ ಅಂದ್ರೆ, 1 ವರ್ಷದ ಪುಟ್ಟ ಮಗು ನಿಮ್ ಗಮನಕ್ಕೂ ಬಂದಿರುತ್ತೆ, ಖೈದಿ ನಂಬರ್ ಹಾಕ್ಬಿಟ್ಟು, ಬಿಳಿ ಬಟ್ಟೆ ಹಾಕ್ಬಿಟ್ಟು, ಪಕ್ಕದಲ್ಲಿ ಹ್ಯಾಂಡ್ ಕಫ್ ಇಟ್ಬಿಟ್ಟು ಫೋಟೋ ತೆಗಿತಾರೆ ದರ್ಶನ್ ಅಭಿಮಾನಿ. ಅಂದ್ರೆ ಈ ಇನ್ಫ್ಲೂಯೆನ್ಸ್ ಅನ್ನೋದು ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತ ಹೇಳಿ ಇದನ್ನ ನೋಡಾದ್ರೂ ಸುಧಾರಿಸ್ಕೊಳ್ಬೇಕು. ಯಾರು ಸುಧಾರಿಸ್ಕೊಳ್ಬೇಕು?
ಯಾಕೆ